ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತಿನ ವೀಡಿಯೋ ಬಂದು ಬಿಟ್ಟು ಬರ್ತಡೇ ಬ್ಲಾಗು. ಬಿಟ್ಟು ಬರ್ತಡೇ ದಿನ ಬರ್ತಡೇ ಮಾಡೋಕ್ಕಾಗಲಿಲ್ಲ, ಮಾಡೋ ದಿನಕ್ಕೆ ಮಾಡ್ತಾಯಿದ್ದೀವಿ. ಇದು ಬಂದು ಅವಳಿಗೆ ಬಟ್ಟೆ ತರೋಣ ಅಂತ ಹೋಗ್ತಿದ್ವಿ. ಅವಾಗ ಕಾರಲ್ಲಿ ನೋಡಿದ್ವಿ, ಡ್ಯಾಶ್ ಬೋರ್ಡ್ ಮೇಲೆ ಎಷ್ಟು ಥರದ ಗಣೇಶಗಳಿದೆ, ಅಷ್ಟು ಥರದ ಗಣೇಶಗಳನ್ನ ಕಾರ್ ಮೇಲೆ ಇಟ್ಟಿದ್ದೆ. ಅಲ್ಲಿಂದ ರಾ ಕಲೆಕ್ಷನ್ ಬಂದ್ವಿ. ಅಲ್ಲಿಂದ ಇಲ್ಲಿ ಯಾವುದೋ ಒಂದು ಶಾಪಿಗೆ ಬಂದು ಅವಳಿಗೆ ಬಟ್ಟೆ ತೊಗೊಂಡ್ವಿ. ಅವಳಿಗೆ ಜೀನ್ಸ್ ಇರಲಿಲ್ಲ ಅಂತ ಹೋಗಿದ್ದು ರಾ ಕಲೆಕ್ಷನ್ಗೆ. ಅಲ್ಲಿಂದ ಏನೋ ಪ್ರಸನ್ನ ಮನೆಗೆ ಐಟಮ್ ಬೇಕಾಗಿತ್ತು, ಅದನ್ನು ಹುಡ್ತಿದ್ರು. ಅದಕ್ಕೆ ನಾನು ಅವಳ ಆಟೋದಲ್ಲೇ ಕೂತ್ಕೊಂಡು ಕಚೋರಿ ಎಲ್ಲ ತಿಂತಿದ್ವಿ. ಅಲ್ಲಿಂದ ಮನೆಗೆ ಬಂದು ಜಾಮೂನೆಲ್ಲ ಮಾಡಿಟ್ಟು ತರಕಾರಿ ಪಲಾವ್ಗೆ ನೈಟ್ಗೆ ಪಲಾವ್ಗೆಲ್ಲ ಹಚ್ಚಿಟ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ನಾವು ಹೇಳ್ಬೇಕು ಅಂದರೆ 14ನೇ ತಾರೀಕೆ ಮಾಡಬೇಕಾಯಿತು, ಆದರೆ ಕನಕಪುರದಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೋಗಿದ್ವಿ. ಅದಕ್ಕೆ ಅವತ್ತು ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು 15ನೇ ತಾರೀಕು ಮಾಡ್ತಿದ್ದೀವಿ. ಇದು ಅದಾದಮೇಲೆ ಸಂಜೆಯಲ್ಲಿ ತಿರ್ಗಾ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಇಲ್ಲಿ ಯಾವುದೋ ಶೂಟಿಂಗ್ ಕೂಡ ನಡೀತಿತ್ತು, ಅದು ಕೂಡ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದು ಚೆನ್ನಾಗಿತ್ತು. ಒಂಥರ ನೈಟ್ ಆದ್ರಿಂದ ಎಲ್ಲ ದೀಪ ಎಲ್ಲ ಅಂಟಿಸಿದ್ರು, ನೋಡೋಕೆ ಚೆನ್ನಾಗಿತ್ತು. ಆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅದು ವೀರಭದ್ರೇಶ್ವರ ದೇವಸ್ಥಾನ ಆಗಿರೋದ್ರಿಂದ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಅಲ್ಲಿಂದ ಬೇಕ್ರಿ ಕಡೆ ಬಂದ್ವಿ. ನಾವು 14ನೇ ತಾರೀಕಿಗೆ ಹೇಳಿದ್ವಿ ಕೇಕ್ ಡೆಲಿವರಿಗೆ. ಅವರು ಅಂದರೆ ಅವ್ರು ಫೋನ್ ಮಾಡಿದ್ರು, ನಾವಿಲ್ಲ ನಾಳೆ ತೊಗೊತೀವಿ, ಒಂದು ಸ್ವಲ್ಪ ಊರಿಗೆ ಬಂದುಬಿಟ್ಟಿದ್ದೀವಿ ಅಂತ ಹೇಳಿದ್ವಿ. ಸಂಜೆ 7 ಗಂಟೆಲಿ 5 ಗಂಟೆಲಿ ನೋಡಿದಾಗ ಇತ್ತು. ಆಮೇಲೆ ತಿರ್ಗಿ 7 ಗಂಟೆಲಿ ಹೋಗಿ ಕೇಳಿದಾಗ ಸೇಲ್ ಆಗೋಯ್ತು ಅಂದ್ಬಿಟ್ಟು ಒಂದು 1/2 hour ಇರಿ ಮಾಡಿಕೊಡ್ತೀವಿ ಅಂದರು. ಆಮೇಲೆ ಎಲ್ಲ ರೆಡಿ ಮಾಡಿಕೊಟ್ರು. ಅಲ್ಲಿಂದ ಮನೆಗೆ ಬಂದು ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡಿ ಕೇಕ್ ಕೂಡ ಕಟ್ ಮಾಡ್ತಾಯಿದ್ವಿ. ಇಲ್ಲಿ ಅವಳಂತೂ ಒಂದು ತಿಂಗಳಿಂದನೂ ಮಮ್ಮಿ ನನಗೆ ಹ್ಯಾಪಿ ಬರ್ಡೇ ಮಾಡಿಸು ಅಂತ ಕೇಳ್ತಾನೆ ಇದ್ಲು. ಅವಳಿಗೆ ಮೊದಲು ನಾನು ತೆಗೆದಿದ್ದು ಫ್ರಾಕು, ಅದು ಯಾಕೋ ಅವಳಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ, ಒಂಥರ ಕಿರಿಕಿರಿ ಮಾಡ್ತಿದ್ಲು. ಅದಕ್ಕೆ ಹೋಗ್ಬಿಟ್ಟು ಅವರಪ್ಪ ಈ ಥರ ತೊಗೊಳೋಣ, ಅವಳು ಸೀರೆ ತೊಗೊಡು ಅಂತಲೇ ಇದ್ಲು. ಇದೊಂಥರ ಚೆನ್ನಾಗಿದೆ ಅಂದ್ಬಿಟ್ಟು ಈ ಥರ ತೊಗೊಟ್ವಿ. ಅಲ್ಲಿಂದ ಬಂದು ಹುಡುಗ ನಮ್ಮ ಎದುರುಗಡೆ ಮನೆಯವರು ವೇದಶ್ರೀ ಮತ್ತು ಭುವನ್ ಅಂತ. ಇವರಂತೂ ಯಾವಾಗಲೂ ಬಿಟ್ಟು ಜೊತೆನೇ ಇರ್ತಾರೆ. ಸಿಕ್ಕಾಪಟ್ಟೆ ಒಂಥರ ಹಚ್ಕೊಬಿಟ್ಟಿದ್ರೆ. ವೇದ ಅಂತೂ ಗುಂಡನ್ನಂತೂ ಬಿಟ್ಟೇ ಇರಲ್ಲ. ಅವನೊಂಥರ ಅವಳು ಬಂದೇಟ್ಗೆ ಅಕ್ಕ ಎತ್ಕೊ ಅಂತ ಕರಿತಾನೆ ಅವಳನ್ನ. ಅವನಂತೂ ಅವಳನ್ನ ಸಿಕ್ಕಾಪಟ್ಟೆ ಹಚ್ಕೊಬಿಟ್ಟಿದ್ದಾನೆ. ಅವಳು ಬಂದೇಟ್ಗೆ ಓಡೋಯ್ತಾನೆ, ಆ ಥರ ಆಗ್ಬಿಟ್ಟಿದ್ದಾನೆ. ಈ ಗುಂಡಂದು ಆಗಲಿ ಬಿಟ್ಟದೇ ಆಗಲಿ ಹೇಗಿದೆ ಡ್ರೆಸ್ಸು ಬಟ್ಟೆ ಅಂತೇಳಿ. ಗುಂಡಂದಂತೂ ಶರ್ಟು ನಾವು ಹಾಫ್ ಸ್ಲೀವ್ ಅಂತ ಎತ್ಕೊಂಡ್ವಿ, ಅದು ಪ್ಯಾಕ್ ಆಗಿತ್ತಲ್ವ, ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಮನೆಗೆ ಬಂದು ಓಪನ್ ಮಾಡಿ ಫುಲ್ ಸ್ಲೀವ್, ಆದರೂ ಒಂಥರ ಕ್ಯೂಟಾಗಿ ಕಾಣಿಸ್ತಿದ್ದೆ, ಅದಕ್ಕೆ ಇರಲಿ ಅಂತ ಬಿಟ್ಟೆ. ಅದಾದಮೇಲೆ ಪ್ರಸನ್ನ ಫ್ರೆಂಡ್ಸ್ಗೆ ಹೇಳಿದ್ವಿ, ಅವರು ಕೂಡ ಬಂದಿದ್ದರು. ಶಿವರಾಜ ಮತ್ತು ನವೀನ್ ಅಣ್ಣ, ಇನ್ನೊಬ್ಬರು ಬಸವ ಅಂತ. ಅವ್ರನ್ನ ಅಷ್ಟು ಪರಿಚಯ ಇಲ್ಲ. ಎಲ್ಲರೂ ಕೇಕ್ ಕಟ್ಟಿಂಗ್ ಆಯಿತು. ಸ್ವಲ್ಪ ಊಟ ಮಾಡ್ಕೊಂಡು ಹೊರಟ್ರು. ಊಟಕ್ಕೆ ಮಶ್ರೂಮ್ ಗೋಬಿ ಮತ್ತು ಪಲಾವು ಪನ್ನೀರ್ ಗ್ರೇವಿ ಮಾಡಿ